पति ब्रह्मचारी। ಬಟ್ಟೆನ ಯಾರಾದ್ರೂ ಹೀಗೆ ಮಡ್ಚಿಡ್ತಾರ? ನನ್ನ ತಲೆ ಕೆಡ್ತಾ ಇದೆ. ಏನಿದು? ಹಾ, ನನ್ನ ಶರ್ಟ್ ಇದು. ನಿಮ್ಗೋಸ್ಕರ ಎಷ್ಟೊಂದೆಲ್ಲ ಬಟ್ಟೆ ತಂದಿದ್ದೀನಲ್ವಾ, ನೀವು ಅದನ್ನ ಹಾಕೊಳ್ಳಿ. ನೀವು ನನ್ನ ಶರ್ಟ್ ಹಾಕೊಳ್ಳೋ ಹಾಗಿಲ್ಲ, ತೆಗೀರಿ ಅದನ್ನ. ಸಾರಿ ಬ್ರಹ್ಮಚಾರಿ ಅವರೇ, ನಾನು ಈ ಶರ್ಟ್ನ ತೆಗಿಯಕ್ಕಾಗಲ್ಲ. ನನ್ನ ಎಲ್ಲ ಬಟ್ಟೆ ಒದ್ದೇ ಇದೆ. ಅಷ್ಟಕ್ಕೂ ಬ್ರಹ್ಮಚಾರಿ ನೀನು, ನಾನಲ್ಲ. ಮತ್ತೆ ನಿನ್ ಬಟ್ಟೆ ಹಾಕೊಳ್ಳೋದಕ್ಕೆ ನಂಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಓ ಮೇಡಮ್, ಪ್ರಾಬ್ಲಮ್ ಅನ್ನೋದನ್ನೆಲ್ಲ ಬಿಟ್ಟು ಮೊದಲು ನನ್ನ ಶರ್ಟ್ ತೆಗೀರಿ. ಓ, ಒಂದ್ ವೇಳೆ ಮನ್ಸ್ನಲ್ಲೇ ನನ್ನನ್ನ ಹೆಂಡತಿ ಅಂತ ಒಪ್ಕೊಂಡ್ಬಿಟ್ಟಿಲ್ಲ ತಾನೆ? ಧನ್ಯನಾದೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದ್ರು ಕೂಡ ನಿಮ್ಗೆ ತಮಾಷೆ ಮಾಡೋದಕ್ಕೆ ಧೈರ್ಯ ಎಲ್ಲಿಂದ ಬರುತ್ತೆ? ಖುಷಿ ತಾಕತ್ತಿಂದ ಅಲ್ಲ, ನೋಡೋ ದೃಷ್ಟಿಯಿಂದ ಬರುತ್ತೆ. ಅದಕ್ಕೆ ಎಲ್ಲದಕ್ಕಿಂತ ಮೊದಲು ನೋಡೋ ದೃಷ್ಟಿ ಬದಲಾಗಬೇಕು. ಯಾಕೆಂದ್ರೆ ದುಃಖ ಪಡೋದಕ್ಕೆ 1000 ರೀಸನ್ಸ್. ಅದಕ್ಕೆ ಬೆಟರ್ ಏನಂದ್ರೆ ನಾವು ಕಷ್ಟದ ಮಧ್ಯದಲ್ಲಿರೋ ಸಣ್ಣ ಸಣ್ಣ ಖುಷಿ ವಿಷಯನ ಅನುಭವಿಸೋದಕ್ಕೆ ಶುರು ಮಾಡ್ಬೇಕು. ಸರಿ, ಮತ್ತೆ ಈ ಜ್ಞಾನ ಯಾರು ಕೊಟ್ಟಿದ್ದು ನಿಮ್ಗೆ? ಈ ಜ್ಞಾನ ನನಗ್ ನಾನೇ ಕೊಟ್ಕೊಂಡಿದ್ದು. ಅದ್ಭುತವಾಗಿದೆ. ಯಾಕಂದ್ರೆ ಈ ಜ್ಞಾನ ಬರೀ ಜ್ಞಾನ ಅಲ್ಲ, ಹುಚ್ಚ ಕೆಲಸ. ನೀನು ಈ ಹುಚ್ಚತನದಲ್ಲಿ ಇರು, ಅವಾಗ ಅರ್ಥ ಆಗತ್ತೆ ಖುಷಿಯಾಗಿರೋದು ಅಷ್ಟೇನ್ ಕಷ್ಟದ ಕೆಲಸ ಅಲ್ಲ ಅಂತ. ಎಷ್ಟು ಟ್ಯಾಲೆಂಟೆಡ್ ಹುಡುಗಿ ನೀವು, ಎಲ್ಲ ತಿಳ್ಕೊಂಡೆ ಸರಿಯಾಗಿ ಹೊಡೆದಿದ್ದೀರಾ. ಹಸ್ಬೆಂಡ್ ಶರ್ಟ್ನ ವಾಸನೆನೇ ಬೇರೆ ಇರುತ್ತೆ. ಯಜಮಾನ್ರು ಕರೆಕ್ಟಾಗಿ ಹೇಳ್ತಾ ಇದ್ರು. ಇಶಾ ಅವರು ಪೆದ್ದು ಅವರು. ಒಳ್ಳೇದು ಕೆಟ್ಟದ್ದು ಸರಿ ತಪ್ಪು ಯಾವುದು ಗೊತ್ತಾಗೋದಿಲ್ಲ ಅವ್ರಿಗೆ. ಇಷ್ಟೊಂದು ಕಷ್ಟಪಡೋದನ್ನ ತಮಾಷೆ ಅನ್ಕೊಂಡಿದ್ದಾರೆ ಅವರು. ಬಹುಶಃ ತಲೆ ಕೆಟ್ಟೋಗಿದೆ ಅನ್ಸುತ್ತೆ ಅವ್ರಿಗೆ. ಅಡ್ಡದ ಹತ್ರ ಆದಷ್ಟು ಬೇಗ ಬಾ, ತುಂಬಾನೇ ಮುಖ್ಯವಾದ ವಿಚಾರ ಮಾತಾಡ್ಬೇಕಾಗಿತ್ತೆ. ಅರೆ, ಇವನೆಲ್ಲ ಹೋದ? ಮತ್ತೆ ಯಾರ ಜೊತೆಲಾದ್ರೂ ಜಗಳ ಮಾಡೋದಕ್ಕೆ ಹೋದ್ನಾ? ಬಿಂದ್ಯ 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 ಬಾಯ್ಲಿ ಕೂತ್ಕೋ. ಸೂರಜ್ ಇಲ್ಲಿಗೆ ಬಿಂದ್ಯಾನ್ ಮೀಟ್ ಮಾಡೋದಕ್ಕೆ ಬಂದಿದ್ದ. ಪರವಾಗಿಲ್ಲ ಬಿಡು. ಅದಕ್ಕೆ ಅಣ್ಣನ್ ಶರ್ಟ್ ಅವನ್ಗಿಂತ ನಿನ್ಗೆ ಚೆನ್ನಾಗಿ ಕಾಣಿಸ್ತಿದೆ. ಇದನ್ನ ನೀವೇ ಇಟ್ಕೊಳ್ಳಿ, ಅವನಿಗೆ ವಾಪಸ್ ಕೊಡ್ಬೇಡಿ. ಹಾ, ಅದಕ್ಕೆ ನೀವ್ ಸೂರಜ್ ಅಣ್ಣ ಮತ್ತೆ ಬಿಂದ್ಯಾ ಜೊತೆಗೆ ಇರೋದನ್ನ ನೋಡಿ ಖುಷಿ ಪಡ್ತಿದ್ದೀರಾ ಅಂದ್ರೆ ನಿಮಗ್ ಒಂಥರ ಅನ್ಸ್ತಿಲ್ವಾ? ಯಾಕೆ ವಿಚಿತ್ರ? ನನಗಂತೂ ಅವರಿಬ್ರು ನೋಡಿದ್ರೆ ಖುಷಿ ಆಗತ್ತೆ. ಅವರಿಬ್ರು ಎಷ್ಟು ಒಳ್ಳೆ ಫ್ರೆಂಡ್ಸ್, ಎಲ್ಲ ವಿಷಯ ಮಾತಾಡ್ತಾರೆ. ಕಾವ್ಯ ಲೈಫಲ್ಲಿ ಅಪ್ಪ ಅಮ್ಮ ಎಷ್ಟು ಮುಖ್ಯನೋ, ಒಳ್ಳೆ ಫ್ರೆಂಡ್ಶಿಪ್ ಸಿಗೋದು ಕೂಡ ಅಷ್ಟೇ ಮುಖ್ಯ. ಹ್ಞೂ, ಆದ್ರೂ ಅದಕ್ಕೆ ಸೂರಜ್ ಅಣ್ಣ ಇಷ್ಟೊತ್ತಲ್ಲಿ ಬಿಂದ್ಯಾನ ಮೀಟ್ ಮಾಡಕ್ ಬಂದಿದ್ದಾನೆ. ಆದ್ರೂ ನಿಮ್ಗೇನೋ ಒಂಥರ ಫೀಲ್ ಆಗ್ತಿಲ್ವಾ? ಇಲ್ಲ,
ಯಾಕೆ ಅಂದ್ರೆ ಅವನ್ ಯಾವಾಗ್ಲೂ ಸಂಬಂಧಕ್ಕೆ ಬೆಲೆ ಕೊಡ್ತಾನೆ. ಅವನ ಮೇಲೆ ನನಗೆ ನಂಬಿಕೆ ಇದೆಯಲ್ಲ, ಅಷ್ಟು ನಂಬಿಕೆ ನನಗೆ ಪ್ರಪಂಚದಲ್ಲಿ ಇನ್ಯಾರ ಮೇಲೂ ಇಲ್ಲ. ಅದ್ಕೆ ನೀವ್ ನಿಜವಾಗ್ಲೂ ಬರೀ ದೊಡ್ಡ ಮನೆಯವ್ರು ಮಾತ್ರ ಅಲ್ಲ, ದೊಡ್ಡ ಮನ್ಸಿರೋರು. ಆದ್ರೆ ದೊಡ್ಡಮ್ಮೆಯಿಂದ ಸ್ವಲ್ಪ ಹುಷಾರಾಗಿರಿ. ಯಾಕೆ? ಅಕಸ್ಮಾತ್ ಅವ್ರು ನಿಮ್ಮನ್ನ ಹೀಗ್ ನೋಡಿದ್ರೆ ನಿಮ್ ಕತೆ. ಓನು, ನಾನು ಇದ್ರ ಬಗ್ಗೆ ಯೋಚಿಸ್ಲೇ ಇಲ್ಲ. ಸೂರಜ್ ಬಂದ ಅಂತ ಹೇಳಿ ನಾನು ಅವನ ಹಿಂದೆ ಬಂದೆ. ನಾನು ತಕ್ಷಣ ಇಲ್ಲಿಂದ ಹೋಗ್ಬೇಕು, ಇಲ್ಲಾಂದ್ರೆ ಸಿಕ್ಕಾಕೊಂಡ್ಬಿಡ್ತೀನಿ. ನಾನು ಹೋಗ್ತಾ ಇದ್ದೀನಿ. ನೋಡ್ ವಿಂದ್ಯಾ, ನಾನು ಯಾರನ್ನಾದ್ರೂ ಕಣ್ಮುಚ್ಕೊಂಡು ನಂಬ್ತೀನಿ ಅಂದ್ರೆ ಅದು ನಿನ್ನ ಮಾತ್ರ. ಒಂದ್ ವೇಳೆ ನೀನ್ ನನಗೆ ಸಹಾಯ ಮಾಡ್ತೀಯ ಅಂದ್ರೆ ಎಲ್ಲದರಲ್ಲೂ ಸಕ್ಸಸ್ ಆಗ್ತೀನಿ ನಾನು. ಮತ್ತೆ ಯಜಮಾನರು ಏನ್ ಬಯಸ್ತಾ ಇದಾರೋ ಅದು ಅವ್ರಿಗೆ ಸಿಕ್ಬಿಡುತ್ತೆ. ನೋಡು, ನೀನು ಗೊತ್ತು, ನೀನು ಏನು ಕೇಳಿದ್ರು ನಾನು ಇಲ್ಲ ಅನ್ನಲ್ಲ. ಆದ್ರೆ ಏನ್ ವಿಷಯ ಅಂತ ನನಗೆ ಮೊದಲು ಅರ್ಥ ಮಾಡಿಸು. ಗಮನ ಇಟ್ಟು ಕೇಳಿಸ್ಕೊ. ಯಜಮಾನ್ರೆ, ಅದು ಇವಳು ಬಿಂದ್ಯಾ ಅಂತ ನನ್ನ ಬಾಲ್ಯ ಸ್ನೇಹಿತೆ. ಹಂಗಾದ್ರೆ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದು ಗೊತ್ತಿರಬೇಕು. ನಿನ್ಗೆ ಅರ್ಥ ಆಗ್ತಿದೆ ಅಲ್ವಾ ಏನ್ ಹೇಳ್ತಾ ಇದ್ದೀನಿ? ಹೇಗಾದ್ರೂ ಸರಿ, ಏನಾದ್ರೂ ಮಾಡಿದ್ರು ಸರಿ, ಈಶಾ ಅವ್ರನ್ನ ಇಲ್ಲಿಂದ ಅವ್ರ ಮನೆ ಕಳಿಸ್ಬೇಕು. ನಾಳೆಯಿಂದ ಪೂಜೆ ಶುರು ಆಗ್ತಾ ಇದೆ. ಉಯ್ಯಲೇನು ಕಟ್ಟಿರ್ತಾರೆ. ನಾವ್ ಏನೇ ಮಾಡಿದ್ರು ಎಲ್ಲಾನು ಅಲ್ಲೇ ಮಾಡ್ಬೇಕಾಗತ್ತೆ. ಏನ್ ಹೇಳ್ತೀಯ? ಓಕೆನಾ? ಡನ್. ಈ ಕೆಲಸದಲ್ಲಿ ಬಿಂದ್ಯಾ ನಿನ್ ಜೊತೆ 100% ಇರ್ತಾಳೆ. ನಾವು ಹೇಗೆ ಯೋಚಿಸ್ತಾ ಇದೀವೋ ಎಲ್ಲ ಕೂಡ ಅದೇ ತರ ಆಗ್ಬಿಟ್ರೆ ಈಶಾ ಅವರು ಅದಾದ್ಮೇಲೆ ಒಂದು ಕ್ಷಣ ಕೂಡ ಇಲ್ಲಿರೋದಿಲ್ಲ. ಅಪ್ಪ ನಿಜಾನೇ ಹೇಳಿದ್ರು. ಇದಂತೂ ತುಂಬಾ ಕಷ್ಟ ಆಗ್ತಾ ಇದೆಯಲ್ಲ. ಹೀಗೆಲ್ಲ ಆಡೋದನ್ನ ನಿಲ್ಸಿ ನೀವು. ನಂಗೆ ತಲೆ ಕೆಟ್ಟ ಹೋಗುತ್ತೆ. ನನ್ ತಲೆನೂ ಸಿಡಿತಾ ಇದೆ. ಈ ಪ್ರಾಬ್ಲಮ್ ಅಂತೂ ಸಾಲ್ವೇ ಆಗ್ತಿಲ್ಲ. ಇದನ್ನ ಇಲ್ಲಿದೆಯಲ್ಲ, ಇದೆ. ಈ ಪದಬಂಧದ ಅರ್ಥ ಹೇಗೆ ಗೊತ್ತಾಗುತ್ತೆ ಗೊತ್ತಾ? ಒಂದೊಂದೇ ಅಕ್ಷರಗಳನ್ನ ನಾವು ನಿಧಾನ ತುಂಬ್ತಾ ಬಂದ್ರೆ ಆಗ ಎಲ್ಲ ಪದಗಳು ಸರಿಯಾಗಿ ಬಂದು ಒಂದೇ ಕಡೆ ಸೇರ್ಕೊಳ್ಳುತ್ತೆ. ಮೆದುಳಿಗೆ ಇದು ಒಂದು ಒಳ್ಳೆ ಎಕ್ಸರ್ಸೈಸ್. ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಾಡೋ. ಆಲ್ ದ ಬೆಸ್ಟ್. ಕೊಡಿ, ನನಗೆ ಕೊಟ್ಬಿಡಿ ಅದನ್ನ. ತಗೊಳ್ಳಿ ಇದನ್ನ. ವಾವ್, ನನ್ ಗಂಡ ಬ್ರಹ್ಮಚಾರಿ ಅಷ್ಟೇ ಅಲ್ದೆ ಇಂಟೆಲಿಜೆಂಟ್ ಕೂಡ. ನೀನಂತೂ ಎಷ್ಟು ಬೇಗ ಸಾಲ್ವ್ ಮಾಡ್ದೆ. ನನಗನ್ಸತ್ತೆ ಬಂಟಿ, ಗುಡಿಯ, ಗುಡ್ಡು ಜೊತೆಗೆ ಇದ್ರ ಜೊತೆಲೂ ನೀನ್ ಫ್ರೆಂಡ್ಶಿಪ್ ಮಾಡಿದ್ದೆ ಅಂತ. ಟೈಮ ನನ್ನ ಕನಸು IAS ಮಾಡೋದು. ರಾತ್ರಿ ನಿದ್ದೆಗೆಟ್ಟಾದ್ರೂ ಸರಿ ನನ್ನ ಕನಸನ್ನ ಪೂರ್ತಿ ಮಾಡ್ಕೋತೀನಿ. ನನ್ನ ಈ ಗಂಡ ಬ್ರಹ್ಮಚಾರಿಗೆ ಯಾರ ದೃಷ್ಟಿನೂ ತಾಗದೇ ಇರ್ಲಿ. ಈ ಕುಣಿದಾಡ್ದು ನುಲ್ದಾಡ್ನೆಲ್ಲ ದಯವಿಟ್ಟು ನಿಲ್ಲಿಸ್ತೀರಾ? ದಯವಿಟ್ಟು ನೀವು ಮಲ್ಕೊಳ್ಳಿ, ನನಗೂ ಮಲ್ಕೊಳ್ಬೇಡಿ. ನಿದ್ದೆ ಬರ್ತಾ ಇದೆ ನನಗೆ.
ಏನು ಅಂದ್ರೆ ಇವತ್ ಶ್ರಾವಣ ಮಾಸದ ಮೊದಲನೇ ದಿನ. ಎಲ್ಲ ಹೆಂಗಸರು ತಮ್ ಗಂಡಂದ್ರು ಕೊಟ್ಟಿರೋ ಒಡವೆ ವಸ್ತುಗಳಿಂದ ಅಲಂಕಾರ ಮಾಡ್ಕೋತಾರೆ. ಅದಕ್ಕೆ ನೋಡಿ, ನಾನು ನೀವು ಕೊಟ್ಟಿರೋ ಸೀರೆನೇ ಉಟ್ಕೊಂಡಿದ್ದೀನಿ. ಇದನ್ನ ಹಾಕೊಂಡೇ ನಾನು ಪೂಜೆ ಮಾಡ್ತೀನಿ. ಈ ಥರ ಏನ್ ನೋಡ್ತಿದ್ದೀರಾ ನನ್ನನ್ನ? ನಿಮ್ ಕಣ್ಗಳು ನನ್ನಿಂದ ಆಚೆ ಈಚೆ ಕದಲಲ್ಲ ಅಲ್ಲ? ಈಗ್ಲೂ ನಾನು ಮೊದಲಿನ ಥರ ಸುಂದರವಾಗಿ ಕಾಣಿಸ್ತಿದ್ದೀನಲ್ಲ? ಬೇಗ ಬಂದ್ಬಿಡಿ ನೀವು. ನನ್ನ ಕೈಯಲ್ಲಿ ಕಾಯೋದಿಕ್ಕೆ ಆಗೋದಿಲ್ಲ. ಇವತ್ತು ಶ್ರಾವಣ ಮಾಸದ ಮೊದಲನೇ ದಿನ. ಶ್ರಾವಣ ಮಾಸದ ಮೊದಲನೇ ದಿನ ಅಂತೆ. ಎಲ್ಲ ಹೆಂಗಸರು ರೆಡಿ ಆಗೋದ್ರಲ್ಲಿ ಬಿಸಿ ಇದ್ದಾರೆ. ನಾನ್ ನೋಡಿದ್ರೆ ಕಿಚನ್ ಅಲ್ಲಿ ಇದ್ದೀನಿ. ಬೇಬಿ, ನಾನು ನಿನಗೋಸ್ಕರ ಹಸಿ ಹಾಲು ತಗೊಂಡ್ ಬಂದೆ. ರೆಡಿಯಾಗಿ ಪೂಜೆಗೆ ಹೋಗ್ಬೇಕಲ್ವಾ? ಬೇಗ. ನನ್ನ ಹತ್ರ ಇವಾಗ ರೆಡಿ ಆಗೋಷ್ಟು ಟೈಮ್ ಇಲ್ಲ. ಇನ್ನು ಎಷ್ಟೊಂದು ಕೆಲಸ ಬಾಕಿ ಇದೆ ಗೊತ್ತಾ? ಅಯ್ಯೋ, ಇಷ್ಟೇನ ಪ್ರಾಬ್ಲಮ್? ನನಗೇನಲ್ವಾ? ಒಂದ್ ಕೆಲ್ಸ ಮಾಡು, ನೀನು ಈ ಗೋರಂಟಿನ ಕೈಗೆ ಹಾಕೋಬಿಡು. ಆ ಕೆಲ್ಸದಿಂದ ರಜಾ. ಅಯ್ಯೋ ದೇವ್ರೆ, ನಿಂಗ್ ಜಯವಾಗ್ಲಪ್ಪ. ನಾನ್ ಮಾಡಿದ ಸೋಮವಾರದ ವ್ರತದಿಂದ ಎಲ್ಲಾ ಶುಭ ಫಲಾನು ನಿಮ್ ಮೂಲಕ ಕೊಟ್ಬಿಟ್ಟಿದ್ದಾನೆ. ನೀವು ನನ್ ಮೇಲೆ ಎಷ್ಟು ಕಾಳಜಿ ತೋರಿಸ್ತೀರಾ ಪೂರಣ್? ಇದೇ ಖುಷಿಗೆ ಕೊಡಿ, ನಿಮ್ ಕೈಗೆ ಗೋರಂಟಿನ ಪೂರನ್ ತನ್ನ ಕೈಯಾರೆ ಹಚ್ತಾನೆ. ನನ್ನ ಹೆಸರು ಬರ್ದು ಕೂತ್ಕೊಳ್ಳಿ. ಕೊಡಿ. ಹಾ, ಬೇಗ ಬೇಗ ಹಾಕ್ಬಿಡಿ ಪೂರಣ್ ಅವ್ರೆ, ಆಮೇಲೆ ಕೆಲ್ಸಗಳೆಲ್ಲ ಹಾಗೆ ಉಳಿದ್ಬಿಡುತ್ತೆ. ಬೇಗ. ಪೂರಣ್, ಆದ್ರೆ ಮೆಹಂದಿ ಹಾಕಕ್ ಮುಂಚೆ ನೈಲ್ ಪಾಲಿಶ್ ಹಾಕ್ಬಿಡಿ. ಮೆಹಂದಿ ಹಾಕದ್ಮೇಲೆ ನೈಲ್ಸ್ ಚೆನ್ನಾಗ್ ಕಾಣಲ್ಲ. ಅಯ್ಯೋ, ಇಷ್ಟೇನಾ? ಈಗ್ಲೇ ತಗೊಂಡ್ ಬಂದೆ. ಬಾಬು, ಕೊಡು ಕೊಡು, ಕೊಡಿಲಿ. ಪೂರಣ್, ಹೇ ಉಡುಪಿ ಶ್ರೀಕೃಷ್ಣ, ವಾ ತುಂಬಾನೇ ಚೆನ್ನಾಗಿದೆ. ನಿನ್ನ ಹಾ ಕೆಲ್ಸ ಮಾಡು ಅಂತಂದ್ರೆ ಮಾತ್ರ ಕಳ್ ಬೀಳ್ತ್ಯಾ? ಹಾ, ಮೆಹಂದಿ ಮತ್ತೆ ನೇಲ್ ಪಾಲಿಶ್ ಹಚ್ಕೋತಾ ಇದ್ಯಾ? ನಿನಗೆ ಜುಗುಟಿ ಮೈಯೆಲ್ಲ ಗಂಧಬೇಕು. ಹಾಗೆ ಮಾಡ್ತೀನಿ ನೋಡು. ಆಮೇಲೆ ನೋಡು, ಮೆಹಂದಿ ಕಲರ್ ಇನ್ನೂ ಚೆನ್ನಾಗಿ ಹತ್ಕೊಳ್ಳುತ್ತೆ. ನನ್ನಿಂದ ತುಂಬಾ ಅಂದ್ರೆ ತುಂಬಾ ತಪ್ಪಾಗಿದೆ. ನಾನು ಮೊದ್ಲು ಮನೆ ಕೆಲಸ ಎಲ್ಲ ಮಾಡ್ಬಿಡ್ತೀನಿ, ಆಮೇಲೆ ಮೆಹಂದಿ ಮತ್ತೆ ನೆಲ್ ಪಾಲಿಶ್ ಹಾಕೋತೀನಿ. ಮಮ್ಮಿ, ಎಲ್ಲಿ ಓಡೋಗ್ತಿದ್ಯಾ? ಹಾ, ನಾನೇನಾದ್ರೂ ಕೆಲ್ಸ ಹೇಳಿದ್ರೆ ನೀನ್ ಬೇರೆ ಕೆಲ್ಸ ನಾಪ್ಕ ಬಂದ್ಬಿಡುತ್ತೆ. ಹೆಂಡತಿ ಹೇಳಿದ್ರೆ ಮಾತ್ರ ಅವಳ ಕಾಲ್ ಹತ್ರನೇ ಕುತ್ಕೊಂಡಿರ್ತೀಯ. ನಾನ್ ಕರೆದ್ರೆ ಓಡ್ ಹೋಗ್ತೀಯ. ಅಮ್ಮ ಅವ್ರ ಗಂಡ ಅಂದ್ರೆ ಹೆಂಡತಿ ಹೇಗ್ ಆಡಿಸ್ತಾಳೋ ಹಾಗ ಆಡ್ತಾ ಇದ್ದಾನೆ. ಅಯ್ಯಯ್ಯೋ, ಅಮ್ಮ ಅದೇನ್ ಗೊತ್ತಾ, ಇವತ್ತು ಮೊದಲನೇ ಶ್ರವಣ ಸೋಮವಾರ ಅಲ್ವಾ? ಪತಿ ಕೈಯಿಂದ ಒಂದಾದ್ರೂ ಅಲಂಕಾರ ಮಾಡ್ಕೊಂಡ್ರೆ ಒಳ್ಳೇದು ಅಮ್ಮ. ಅದಕ್ಕೆ ಅಮ್ಮ. ಹಾ, ನನಗ್ ನೀನು ಗೊತ್ತು, ಆಚರಣೆಗಳು ಗೊತ್ತು, ಸಣ್ಣ ವಯಸ್ಸಿಂದ ನನ್ ಮಗ ಹೇಗೆ ಅಂತಾನೂ ಗೊತ್ತು. ಏನಂದ್ರೆ ಶ್ರಾವಣ ಮಾಸದಲ್ಲಿ ಗಂಡನಿಂದ ಅಲಂಕಾರ ಮಾಡಿಸ್ಕೊಂಡ್ರೆ ಪೂಜೆಗಳೆಲ್ಲ ಫಲಿಸುತ್ತೆ. ಆದ್ರೆ ಹಾಗಲ್ಲ, ನನ್ ಮಗನ್ ಬಿಟ್ರೆ ಒಂದಲ್ಲ ಹೆಂಡತಿ ಪೂರ್ತಿ ಶೃಂಗಾರ ಮಾಡ್ತಾನೆ. ಹೆಂಡತಿ ಸೆರ್ಗಿಟ್ಕೊಂಡು ಓಡಾಡೋನು. ಗಂಡನ ಕೈಲಿ ಅಲಂಕಾರ ಮಾಡಿಸ್ಕೊಳ್ಬೇಕಾ? ಅಂದ್ರೆ ಇವತ್ತೇನಾದ್ರೂ ಸ್ಪೆಷಲ್ ಡೇನಾ? ಇಲ್ ನೋಡಿ, ಇವತ್ತೇನಾದ್ರೂ ಸ್ಪೆಷಲ್ಲಾ ಅಂತ ಕೇಳ್ತಾ ಇದ್ದಾಳೆ. ಅದು ಅತ್ಗೆ, ಇವತ್ತಿಂದ ಶ್ರಾವಣ ಶುರು ಆಗ್ತಿದ್ಯಲ್ಲ, ಇವತ್ತು ಎಲ್ಲಾ ಮುತ್ತೈದೆಯರು ಅವ್ರ ಗಂಡಂದಿರ್ಗೋಸ್ಕರ ಅಲಂಕಾರ ಮಾಡ್ಕೋತಾರೆ. ನೀನೊಂದು, ಇವಳಿ ಹೇಗ್ ಗೊತ್ತಿರುತ್ತೆ? ಇವಳ ತಾಯಿನ ತನ್ನ ಗಂಡಂಗೋಸ್ಕರ ಶೃಂಗಾರ ಮಾಡಿರೋದನ್ನ ನೋಡಿದ್ರೆ ತಾನೆ. ಶೃಂಗಾರಗಳನ್ನ ಮಾಡ್ಕೊಳ್ಳೋದೆಲ್ಲ ಇರ್ಲಿ, ಅವಳು ಗಂಡನ್ನ ಮಕ್ಕಳನ್ನ ಬಿಟ್ಟು ಮೊದಲು ಮನೆಯಿಂದನೇ ಹೊಟ್ಟೋದ್ಲು. ಹಾಗಿದ್ರೆ ನಾನು ಕೂಡ ಶೃಂಗಾರ ಮಾಡ್ಕೋಬೇಕು. ನಾನು ಹೋಗಿ ರೆಡಿ ಆಗ್ತೀನಿ. ಬಲವಂತವಾಗಿ ಮದ್ವೆ ಆದ್ಲು, ಈಗ ಬಲವಂತವಾಗಿ ಶೃಂಗಾರ ಮಾಡ್ಕೊಳ್ತಾಳಂತೆ. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ.
ಈ ಶ್ರಾವಣ ಮಾಸದ ಮೊದಲನೇ ದಿನಾನೇ ನಾನು ಅನ್ಕೊಂಡಿರೋ ನನಗೆ ಸಿಗ್ತಾನೆ. ಅಲ್ಲ, ಅದು ಮತ್ತೆ ಅದೇ ಕೆಲಸ. ಇಟ್ಟಿದ ವಸ್ತುಗಳು ಇಟ್ಟಿದ ಕಡೆ ಸಿಗೋದೇ ಇಲ್ಲ. ಅವಾಗಿಂದ ನಾನು ಮೊಬೈಲ್ ಚಾರ್ಜರ್ ಹುಡುಕ್ತಾ ಇದ್ದೀನಿ, ಸಿಗ್ತಾನೆ ಇಲ್ಲ. ಸ್ವಲ್ಪ ಮುಂದೆ ವಾಲೆಟ್ ಕಾಣಿಸ್ತಾ ಇಲ್ಲ. ಎಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ ನಾನು. ಕೀ ಕೀ ಬಹುಶಃ ಇಲ್ಲೂ ಇಲ್ಲ ಅನ್ಸತ್ತೆ. ಕೆಳಗಡೆ ಗೆಜ್ಜೆ ಹೇಗಿದೆ? ಗೆಜ್ಜೆ ಹೇಗಿದೆ ಅಂದೆ. ಅದು ಹೇಳು. ಈ ಗೆಜ್ಜೆ, ಈ ಜುಮ್ಕಿ, ಈ ಬಳೆ ಇದೆಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಅದು ಅದು ಕೀ ಕೆಳಗಡೆ ಇರಬೇಕು. ಶ್ರಾವಣ ಪೂಜೆಗೋಸ್ಕರ ಗಂಡ ಹೆಂಡತಿಗೆ ಅಲಂಕಾರ ಮಾಡಬೇಕು. ನಾನು ಇವನ್ನ ಹೇಗೆ ಕೇಳಲಿ? ಹೇ ಪ್ರಭು ದಯವಿಟ್ಟು ಕ್ಷಮಿಸು ನಿನ್ನ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಆ ಹುಡುಗಿ, ಅವಳ ಕಾಲ್ ಗೆಜ್ಜೆ ಮತ್ತು ಅದ್ರ ಸದ್ದು ನನ್ನ ತಲೆನ ಕೆಡಿಸ್ತಾ ಇದೆ. ಜೈ ಹನುಮಾನ ಜ್ಞಾನ ಗುಣ ಸಾಗರ, ಜೈ ಕಪೀಶ ತಿರುಲೋಕ ಉಜಾಗರ, ರಾಮದೂತ ಅತುರಿತ ಬಲಧಾಮ. ಏನೆಲ್ಲ ತಪ್ಪಾಗ್ತಾ ಇದೆಯೋ ಅದು ತುಂಬಾನೇ ತಪ್ಪು. ಆದರೆ ಅದನ್ನ ನಾನು ಮಾಡ್ತಾ ಇಲ್ಲ. ನನ್ಗೆ ಅರ್ಥ ಆಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಈ ಶಿಕ್ಷೆ ನನಗೆ ಸಿಗಲೇಬೇಕು ಪ್ರಭು. 1 2 3 ಒಂದು ಮಾತು ನೆನ್ಪಿಟ್ಕೊಳ್ಳಿ ಶಾವ್ರೆ. ಈ ಮನೇಲಿ ನಿಮಗೆ ಯಾವುದೇ ರೀತಿ ಜಾಗ ಸಿಗೋದಿಲ್ಲ. ಹಾಗೆ ನನ್ನ ಮನಸ್ಸಲ್ಲಿ, ನನ್ನ ತಲೆಲೂ ಕೂಡ, ಹಾಗೆ ನನ್ನ ನೆನ್ಪುಗಳಲ್ಲೂ ಜಾಗ ಇಲ್ಲ ನಿಮಗೆ. ನೀವು ಬರೀ ನನ್ನ ಡ್ಯೂಟಿ, ಹೆಂಡ್ತಿ, ಅದು ಬಿಟ್ಟೇನೂ ಇಲ್ಲ. ನನಗೂ ನಿಮಗೂ
ಬೇರೆ ಯಾವ ಸಂಬಂಧನೂ ಇಲ್ಲ. ಬಾವತ್ಗೆ ಯು ವೆರಿ ಬ್ಯೂಟಿಫುಲ್. ಆದ್ರೆ ಇವತ್ತು ಸೀರೆ ಜ್ಯುವೆಲ್ರಿ ಮೇಕಪ್ ಎಲ್ಲ ಮಾಡ್ಕೊಂಡು ಸಖತ್ತಾಗಿ ಕಾಣಿಸ್ತಿದ್ದೀರಾ. ನಮ್ಗೆ ಹೀಗಿದ್ರೆ ಇನ್ನು ಅಣ್ಣನ ಪರಿಸ್ಥಿತಿ ಏನು? ಹಾ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆದ್ರೆ ಸೂರಜಣ್ಣ ಇವತ್ತು ಅವನ್ ಕೈಯಿಂದ ಅಲಂಕಾರ ಮಾಡಿದ್ರೆ ಹಬ್ಬದ ವ್ರತ ಕಂಪ್ಲೀಟ್ ಆಗತ್ತೆ. ಏನ್ ಗೊತ್ತಾ ಇಶಾತ್ಗೆ, ಹೆಂಡತಿ ಎಷ್ಟೇ ಅಲಂಕಾರ ಮಾಡ್ಕೊಂಡು ಎಷ್ಟೇ ಚೆನ್ನಾಗಿ ಕಾಣಿಸ್ಕೊಂಡ್ರು ಗಂಡ ಆದವನು ಅವಳಿಗೋಸ್ಕರ ಏನಾದ್ರೂ ಅಲಂಕಾರದ ವಸ್ತು ತರದೆ ಹೋದ್ರೆ ಅವ್ರ ಅಲಂಕಾರ ಎಷ್ಟೇ ಆದ್ರೂ ಡಲ್ ಆಗೇ ಇರತ್ತೆ, ಇನ್ಕಂಪ್ಲೀಟ್. ಈಶಾ ಅದ್ಕೆ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಈಶಾ ಅದ್ಕೆಲಿ ಯಾವ ಕಮ್ಮಿನೂ ಇಲ್ಲ. ಓಕೆ ಅದಕ್ಕೆ ಬನ್ನಿ, ನಾನು ನಿಮ್ ಫೋಟೋ ತೆಗಿತೀನಿ. ಹೋಗು. ಸ್ಮೈಲ್ ಪ್ಲೀಸ್. ಸೂರಜ್ ನನಗೇನಾದ್ರೂ ಶೃಂಗಾರದ ವಸ್ತು ತಂದ್ಕೊಡೋವರೆಗೂ ನನ್ನ ಈ ಅಲಂಕಾರ ಎಲ್ಲ ವೇಸ್ಟ್ ಅನ್ನಿಸ್ತಾ ಇದೆ. ಶೃಂಗಾರದ ವಸ್ತುನ ಹೇಗೆ ತಗೊಳ್ಳಿ? ಆ ಬ್ರಹ್ಮಚಾರಿ ಗಂಡನಿಂದ